ನಮಸ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದನ್ನು ಬಯಸೋರು, ಒಳ್ಳೆಯದನ್ನು ಮನಸ್ಸಲ್ಲಿ ತುಂಬಿಕೊಂಡಿರೋರು, ಅದು ಬಿಟ್ಟರೆ ನಮಗೇನು ಗೊತ್ತಿಲ್ಲ. ಯಾಕೆ ಅಂತಂದರೆ ಕೆಲವೊಂದೆಲ್ಲ ನೀವು ಏನಾದ್ರು ಕೇಳ್ತೀರಲ್ವ, ಅದೆಲ್ಲ ಪಟ್ ಅಂತ ಹೇಳ್ಕೊಂಡಿದ್ದೀವಿ. ಬಟ್ ಇನ್ನೊಬ್ಬರಾಗಲಿ ಬೇರೆಯವರಾಗಲಿ ಹೇಳಲ್ಲ, ತಿಳ್ಕೊತಾರೆ ಅಷ್ಟೇ ಹೊರ್ತು ಬೇರೇನೂ ಇಲ್ಲ. ನಾವು ಕೆಲವೊಂದೆಲ್ಲ ವೀಡಿಯೋಗಳಲ್ಲೇ ಮಾತಾಡಿದ್ದೀವಿ. ಬೇಜಾರಾಗಿದ್ದರೆ, ತಪ್ಪಾಗಿದ್ದರೆ ಕ್ಷಮಿಸಿ, ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ನಾವು ಮುಚ್ಚುಮರೆ ಇಲ್ದಂಗೆ ಮಾತಾಡೋರು, ಸುಳ್ಳು ನಾಟಕ ಅಂತೂ ಇಲ್ಲವೇ ಇಲ್ಲ. ಬೇರೆಯವರು ಆಡ್ಬೋದು, ನಾವಂತೂ ಆಡಲ್ಲ. ಅವ್ರು ಆಡ್ತವ್ರೆ ಅಂದ್ಬಿಟ್ರೆ ನಾವು ಅದಕ್ಕೆ ಸ್ಪಂದಿಸಿರ್ತೀವಿ. ನಾವು ಹಿಂಗೆ ಮಾಡಿದ್ದೀವಿ, ಹಿಂಗೆ ಹೇಳಿದ್ದೀವಿ ಅಂತ ಎಲ್ಲವೂ ಕೂಡ ಮುಚ್ಚುಮರೆ ಹೇಳ್ದಂಗೆ ಹೇಳ್ಕೊತೀವಿ. ಬೇರೆಯವರು ಕೂಡ ಇನ್ನೊಬ್ಬರಾಗಲಿ ಹೇಳ್ಕೊಳಲ್ಲ. ನಾವು ವಾಟ್ಸಪ್ಪಲ್ಲೂ ಕೂಡ ಜಾಸ್ತಿ ಮಾತಾಡೋದು. ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಾವು ಅದಕ್ಕೆ ರಿಪ್ಲೈ ಪಟ್ ಅಂತ ಕೊಡ್ತಾ ಇರ್ತೀವಿ. ಕೆಲವರೆಲ್ಲ ಕೊಡಲ್ಲ. ಕೆಲವರು ನಾವು ವಾಟ್ಸಪ್ಪೇ ನೋಡಿಲ್ಲ ಅಂತಾರೆ, ಅದೇ ಸುಳ್ಳು. ಕೆಲವರು ಹೊರಗೊಂದು ಒಳಗೊಂದು ಮಾತಾಡ್ತಾರೆ. ನಮ್ಮ ವಿಚಾರ ನಾವೇ ಮಾತಾಡ್ತಾಯಿದ್ದೀವಿ ಅಂದಮೇಲೆ ಅವರವ್ರ ವಿಚಾರ ಅವರವರೇ ಮಾತಾಡಬೇಕಲ್ವಾ, ಮಾತಾಡಬೇಕು. ಬೇರೆಯವ್ರ ಹತ್ರ ಯಾರೋ ಒಂದು ಹೇಳಿರ್ತಾರೆ, ಅದನ್ನು ತಿಳ್ಕೊಳ್ಳೋದಾಗಲಿ, ಯಾವುದೋ ಒಂದು ಮೆಸೇಜ್ ನಾವು ಕಳಿಸಿರ್ತೀವಿ, ಅದನ್ನು ನೋಡ್ಬಿಟ್ಟು ಅವ್ರು ಇನ್ನೊಂದು ಹೇಳಿರ್ತಾರೆ, ಅದನ್ನು ಕೋಪದಲ್ಲಾಗಲಿ ಬೇಜಾರಾಗಿ ನಾವು ಬೇಜಾರು ಮಾತಾಡುವಂಥದ್ದಲ್ಲ. ಆಮೇಲೆ ಮಾತಾಡ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳೋದಲ್ಲ. ಬೇಜಾರು ಆಗದೇ ಇರೋ ರೀತಿ ಮಾತಾಡಬೇಕು. ನಾವು ಮಾತಾಡ್ತೀವಿ ಆ ಥರ, ನಾವು ಯಾರಿಗೂ ಕೂಡ ಬೇಜಾರು ಮಾಡಲ್ಲ, ಮಾಡೋದೂ ಇಲ್ಲ. ಎಲ್ಲವನ್ನು ಕೂಡ ಹೇಳ್ಕೊತೀವಿ. ಹಾಗಾಗಿ ಅವರು ಅದೇ ರೀತಿ ಇರಬೇಕಾಗತ್ತೆ. ಸಂಬಂಧ ಆಗಲಿ, ಲೈಫು ಆಗಲಿ, ಜೀವನ ಆಗಲಿ, ಒಂದಾಗಿ ಬಾಳಬೇಕು, ಹೊಂದಾಣಿಕೆ ಇರಬೇಕು, ಅನ್ಷಣಗಿರಬೇಕು ಅಂತ ನಾವು ಹೇಳ್ತಿದ್ವಿ, ಅನ್ಕೋತೀವಿ. ಪ್ರೀತಿ ವಿಶ್ವಾಸ ನಂಬಿಕೆಲ್ಲ ನಾವು ಇರ್ತೀವಿ, ಮಾತಾಡ್ತೀವಿ. ಅದೇ ರೀತಿ ಅವರು ಕೂಡ ಇರಬೇಕಲ್ವ. ಮುಚ್ಚುಮರೆ ಹೇಳ್ದಂಗೆ ಪಟ್ ಅಂತ ಮಾತಾಡಲ್ವ ನಾವು. ಇಲ್ಲಾರ ಸೈಲೆಂಟಾಗಿ ಇರ್ತೀವಿ. ಯಾಕೆ ಅಂತ ಕೇಳ್ತಾರೆ, ಎಲ್ಲ ಪಟ್ ಅಂತ ಅದಕ್ಕೂ ಕೂಡ ಆನ್ಸರ್ ಕೊಟ್ಟೇ ಇರ್ತೀವಿ. ಪಟ್ ಅಂತ ಎಲ್ಲವನ್ನು ಕೂಡ ಹೇಳಿರ್ತೀವಿ, ಕೇಳ್ಕೊತಾರೆ ಅಷ್ಟೇ. ಎಲ್ಲವನ್ನು ನಾವು ಪಟ್ ಅಂತ ಹೇಳ್ತೀವಿ ಅಂತ ಕೇಳ್ಕೊಂಬಿಟ್ಟು ಅವರು ಏನೂ ಹೇಳಲ್ಲ. ನಾವು ಕೇಳೋಕೆ ಹೋದರೆ ಒಂದು ನಿಮಿಷ ಹೊಟ್ಟೈತ್ರೆ ಅಷ್ಟೇ, ನಾಳೆ ಕೇಳೋದಿಲ್ಲ, ಅಷ್ಟು ಮುಗಿದೋಯ್ತು. ಇನ್ನೇನೋ ಮಾತಾಡ್ತಾರೆ. ಆಮೇಲೆ ಇನ್ನೇನು ಏನೇನೋ ಅಂದ್ಕೊಂಡು ಇನ್ನೇನೋ ತಿಳ್ಕೊಳಕ್ಕೆ ನೋಡ್ತಾರೆ ಹೊರ್ತು ನಾವು ಕೇಳೋದಕ್ಕೆ ಆನ್ಸರ್ ಬರಲ್ಲ. ಆಮೇಲೆ ಒಂದೊಂದು ಟೈಮಲ್ಲಿ ಬೇಜಾರು ಕೂಡ ಮಾಡಿರ್ತಾರೆ. ಅದು ವೀಕ್ನೆಸ್ಸು ಅಂತ ಇದೆಯಲ್ಲ, ಅದನ್ನೆಲ್ಲ ಏನೇನೋ ಅನ್ಕೋತಾರೆ ಕೆಲವರು ಮಾತ್ರ. ನಾವೆಲ್ಲ ತುಂಬ ವೀಡಿಯೋಗಳಿಗೆ ಇದೆಲ್ಲ ಮಾತಾಡಿದ್ದೀವಿ. ಕೆಲವರಿಗೆ ಮಾತ್ರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗಲ್ಲ ಇದು, ಕೆಲವರಿಗೆ. ನಾವು ಎಲ್ಲವನ್ನು ಕೂಡ ಹೇಳ್ಕೊತೀವಲ್ವ, ಅದೇ ರೀತಿ ಅವರು ಕೂಡ ಹೇಳ್ಕೊಬೇಕು. ಇಲ್ವಾ, ನಮ್ಮ ಹತ್ರ ಯಾಕೆ ಕೇಳ್ತಾರೆ? ಕೇಳಿ ಏನು ತಿಳ್ಕೊಳ್ತಾರೆ ಅಲ್ವಾ? ತಿಳ್ಕೊಂಬಿಟ್ಟು ನಾವು ಕೇಳಿದಾಗ ಕಳಿಸ್ಕೊಳ್ಳೋದು, ಒಂದು ಟೀ ಕೊಡೇನಪ್ಪ ಅಂತ ಕರೆಯೋದು, ಅಲ್ಲೆಲ್ಲ ಕೇಳ್ಕೊಬಿಡೋದು, ಅವೆಲ್ಲ ಏನಕ್ಕೆ? ಆಮೇಲೆ ಏನೋ ಹೇಳೋದು, ಏನೋ ಅಂದ್ಕೊಂಡು ಏನೋ ಮಾತಾಡೋದು, ಬೇಜಾರು ಮಾಡ್ಕೊಬೇಡಿ ಅಂತ ಹೇಳೋದು. ನಾವು ಎಲ್ಲವನ್ನು ಕೂಡ ಮೆಸೇಜಲ್ಲೇ ಜಾಸ್ತಿ ಮಾತಾಡೋದು. ಎಲ್ಲ ಕೇಳಿರ್ತಾರೆ, ಎಲ್ಲ ಮಾಡಿರ್ತೀವಿ. ಕೆಲವರು ಏನೇನೋ ಅನ್ಕೋತಾರೆ. ಅದು ಅಂದ್ಕೊಳ್ಳೋದು ಹಿಂಗೆ ಅನ್ಕೋತಿದ್ದೀವಪ್ಪ, ಏನಪ್ಪ ಇತ್ತಪ್ಪ, ಹಿಂಗೆ ತಿಳ್ಕೊಬಿಟ್ಟು ಪಟ್ ಅಂತ ನೀವು ಏನೇನೋ ತಿಳ್ಕೊಂಡಿದ್ದೀರಲ್ಲ, ಪಟ್ ಅಂತ ಅದೇ ವಿಚಾರ ನೀವು ನಮಗೆ ಹೇಳಬೇಕಾಗತ್ತೆ.
ನಾವು ಕೇಳಲ್ಲ, ನೀವು ಕೂಡ ಹೇಳ್ಬೇಕು. ಸ್ವಲ್ಪ ದಿನ ಯಾಕೋ ನಮ್ಗೆ ಬೇಜಾರಾಯ್ತದೆ ಅಂತ ಅಂದಾಗ ಕೇಳ್ಬೋದು ನಾವು. ಅದಕ್ಕೆ ಕೂಡ ಪಟ್ ಅಂತ ಹೇಳ್ಬೇಕು. ಅದು ಬಿಟ್ಬಿಡಿ, ಅದು ಬಿಟ್ಟಾಕೋ, ಬಿಟ್ಬಿಡಿ. ಅದ್ಯಾಕೆ ಅದು ಮರೆಸ್ಬಿಡು, ಬಿಟ್ಬಿಡು ಅನ್ನೋದು? ಅದೇ ಯಾಕೆ? ಜೀವನ ಅಲ್ಲ ಅದು. ನಮ್ಮ ಅನಿಸಿಕೆ, ನಮ್ಗನ್ಸಿರ್ತಕ್ಕಂತೆ ನಾವಿದ್ದೀವಿ, ಮಾತಾಡ್ತೀವಿ, ಖುಷಿಯಾಗಿರ್ತೀವಿ, ಪ್ರೀತಿ ವಿಶ್ವಾಸ ನಂಬಿಕೆಯಲ್ಲಿ ಇರ್ತೀವಿ. ಅದೇ ರೀತಿ ನೀವು ಇರಬೇಕಾಗತ್ತೆ. ಇದು ಕೆಲವರು ಇದ್ದಾರೆ, ಹಾಗಾಗಿ ಇದಾಗಿದೆ. ಸಾರಿ, ತಪ್ಪಾಗಿದ್ದಾರೆ.